Hello everyone, good evening and welcome to MicroDegree's manual and automation testing demo session. So ಇವತ್ತಿನ ಟ್ರೈನರ್ ಬಂದು ರೋಹಿತ್ ಸರ್. ಸೊ ಇವರಿಗೆ 4+ years of work experience ಇದೆ ಹಾಗೂ ಇವರಿಗೆ ಮ್ಯಾನ್ಯುಯಲ್ ಅಂಡ್ ಆಟೋಮೇಷನ್ ಎಂಬೆಡೆಡ್ ಟೆಸ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಓಕೆ, ಸೊ ನಾವೆಲ್ಲರೂ ಕೂಡ ಡೆಮೋ ಕ್ಲಾಸಿಗೆ ಸೇರಿದ ಉದ್ದೇಶ ಗೊತ್ತಿದೆ. ಏನಕ್ಕೆ ನಾವು ಟೆಸ್ಟಿಂಗ್ ಕಲಿಬೇಕು? ಫಸ್ಟ್ ಆಫ್ ಆಲ್ ನಮ್ಮೆಲ್ಲರಿಗೂ ಒಂದೇ ಕ್ವಶನ್ಸ್ ಬರೋದು. ಈಗ ನಾನು IT ಇಂದ ಇದ್ದೀನಿ, ಇಲ್ಲ ನಾನು ಬೇರೆ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾನು ಟೆಸ್ಟಿಂಗ್ ಕಲಿತ್ರೆ ಹೇಗ್ ಮಾಡ್ಬೋದು, ಇಲ್ಲ ಟೆಸ್ಟಿಂಗ್ ಅಲ್ಲಿ ಏನ್ ಫ್ಯೂಚರ್ ಇದೆ, ಸೊ ಈಗ ನಾನು ಬರೀ ಮ್ಯಾನ್ಯುಯಲ್ ಕಲಿಬೇಕಾ, ಆಟೋಮೇಷನ್ ಕಲಿಬೇಕಾ, ಇಲ್ಲ ಯಾವ ತರ ಕಂಪ್ನೀಸ್ ನಾನು ಅಪ್ರೋಚ್ ಮಾಡ್ಬೋದು, ಈ ಎಲ್ಲದ್ರ ಬಗ್ಗೆ ನಮ್ಗೆ ಸುಮಾರು ಡೌಟ್ಸ್ ಗಳಿದೆ ನಿಮ್ಮೆಲ್ಲರಿಗೂ ಅಂತ ನಂಗೆ ಗೊತ್ತು. ಸೊ ಎಲ್ಲಾನು ಕ್ಲಿಯರ್ ಮಾಡೋಣ. ಅದಕ್ಕಿಂತ ಮುಂಚೆ ಸೊ ನಿಮ್ಗೆ ನಾವು ಹೇಗೆ ನಿಮ್ನ ಟ್ರೈನ್ ಮಾಡ್ತೀವಿ, ಸೊ ನಿಮ್ಗೆ ಹೇಗೆ ನಾವು ವಿಷಯಗಳನ್ನ ತಲುಪಿಸ್ತೀವಿ, ಸೊ ನಮ್ಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋ ಹಾಗೆ ನಮ್ಗೆ ಕೆಲವೊಂದ್ ಕಡೆ ನಮ್ಗೆ ಇಂಗ್ಲಿಷ್ ಬ್ಯಾರಿಯರ್ ಅನ್ನೋ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಸರ್ ನನಗೆ ಬರಲ್ಲ ಇಂಗ್ಲಿಷು, ನಾನು ಹೇಗೆ ಹೋಗಿ ಅದನ್ನ ಅಪ್ರೋಚ್ ಮಾಡ್ಲಿ ಕಂಪ್ನೀಸ್ಗೆ, ನಾನು ಹೇಗೆ ತಗೊಳಕ್ ಸಾಧ್ಯ ಅಂತ ಎಲ್ಲ ಸುಮಾರು ಡೌಟ್ಸ್ ಅಲ್ಲಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ. ಸೊ ಅದನ್ನ ಕ್ಲಿಯರ್ ಮಾಡಕ್ಕೋಸ್ಕರ ಅಂತ ನಾವ್ ಇಲ್ಲಿ ಬಂದಿರೋದು. ಸೊ ಅದನ್ನ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಟೆಸ್ಟಿಂಗ್ ಅಂದ್ರೆ ಏನು? ನಮ್ಗೆ ಎಷ್ಟೊಂದ್ ಜನಕ್ಕೆ ನಾವೆಲ್ಲೋ ಸುಮಾರು ಕಡೆ ಓದಿರ್ತೀವಿ, ಬೇರೆ ಕಡೆ ಎಲ್ಲ ನೋಡಿರ್ತೀವಿ, ಸೊ ನಮ್ಗೆ ಕ್ಲಾರಿಟಿ ಇರಲ್ಲ. ಸೊ ಟೆಸ್ಟಿಂಗ್ ಅಂದ್ರೆ ಏನಂತ ಒಂದು ಕ್ಲಾರಿಟಿನೇ ಇಟ್ಕೊಂಡಿರಲ್ಲ. ಬಟ್ ನಮ್ಗೆ ಟೆಸ್ಟಿಂಗ್ ಬಗ್ಗೆ ಕಲಿಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇರುತ್ತೆ. ಸೊ ಕಲಿಯೋಣ, ಹೇಗೆ ನಾವು ಟೆಸ್ಟಿಂಗ್ ನ ಶುರು ಮಾಡ್ಬೇಕು. ಸೊ ಈಗ ನಾವು ನಾರ್ಮಲ್ ಆಗಿ ಪ್ರತಿದಿನ ನೋಡ್ತೀವಿ. ಸೊ ಎಲ್ಲಾ ತರ ಪ್ರಾಡಕ್ಟ್ಸ್ ನ ನೋಡ್ತಾ ಹೋಗ್ತೀವಿ. ಲೈಕ್ ಈಗ ಒಂದು ಬಟ್ಟೆಯಿಂದ ಹಿಡಿದು ಒಂದು ಕಾರ್ ನೋಡ್ತೀವಿ, ಒಂದು ಸಾಫ್ಟ್ವೇರ್ಸ್ ನೋಡ್ತೀವಿ, ಇಲ್ಲ ಒಂದು ಚೇರ್ ನೋಡ್ತೀವಿ, ಎಲ್ಲಾ ತರ ವಸ್ತುನ ನೋಡ್ತಾ ಹೋಗ್ತೀವಿ. ಸೊ ಪ್ರತಿ ಒಂದನ್ನ ಆದ್ಮೇಲೆ ಎಲ್ಲ ಏನೊಂದು ಪ್ರಾಡಕ್ಟ್ ಮಾಡ್ತೀರಾ, ಆ ಪ್ರಾಡಕ್ಟ್ ಮಾಡದ್ಮೇಲೆ ಅದನ್ನ ಒಂದು ವೆರಿಫೈ ಅಂತ ಮಾಡ್ತಾರೆ. ಸೊ ವೆರಿಫೈ ಅಂದ್ರೆ ಸಿಂಪಲ್ ಆಗಿ ತಗೋಬಹುದು, ಅದನ್ನ ಕರೆಕ್ಟ್ ಆಗಿ ಮಾಡಿಲ್ವಾ ಅಂತ ಒಂದು ನಮ್ಗೆ ಕ್ವಶನ್ ರೈಸ್ ಆಗುತ್ತೆ. ಸೊ ಆ ತರ ಕ್ವಶನ್ ರೈಸ್ ಆಗೋದನ್ನೇ ನಾವು ಕ್ಲಿಯರ್ ಮಾಡ್ಬೇಕು. ಓಕೆ, ಈ ತರ ನನಗೆ ಒಂದು ವಸ್ತು ಬೇಕಿತ್ತು, ಆ ವಸ್ತುನ ಇದೇ ತರ ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳೋದನ್ನೇ ನಾವು ಟೆಸ್ಟಿಂಗ್ ಅಂತ ಕರಿತೀವಿ. ಹಾಗೇನೆ ಇಲ್ಲೂ ಕೂಡ ಈಗ ನಾವು ಏನು ಒಂದು ಸಾಫ್ಟ್ವೇರ್ಸ್ ಅಲ್ಲಿ ನೋಡ್ತೀವಿ, ಈ ಸಾಫ್ಟ್ವೇರ್ಸ್ ಅಲ್ಲೂ ಕೂಡ ಇದನ್ನ ನಾವು ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಟೆಸ್ಟಿಂಗ್ ಅಂದ್ರೆ ಈಗ ಒಂದು ಕ್ಲೈಂಟ್ ಹೇಳಿರ್ತಾರೆ, ಕ್ಲೈಂಟ್ ಅಂದ್ರೆ ಒಬ್ಬ ಕಸ್ಟಮರ್ ಬಂದು ಹೇಳಿರ್ತಾರೆ, ನೋಡಪ್ಪ ನನ್ಗೆ ಈ ತರ ಸಾಫ್ಟ್ವೇರ್ ಮಾಡ್ಕೊಡು, ಇಲ್ಲ ಈ ತರ ಒಂದು ಅಪ್ಲಿಕೇಶನ್ಸ್ ನೀನು ಮಾಡ್ಕೊಡು ನನಗೆ ಅಂತ ಒಂದು ಹೇಳಿರ್ತಾರೆ. ನಮ್ಮ ಡೆವಲಪರ್ಸ್ ಯಾರಿರ್ತಾರೆ, ನಮ್ಮೊಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಯಾರಿರ್ತಾರೋ ಎಲ್ಲ ಕೋಆರ್ಡಿನೇಷನ್ ಅಲ್ಲಿ ಮಾಡಿ ನನಗೆ ಒಂದು ಸಾಫ್ಟ್ವೇರ್ ನ ಮಾಡ್ಕೊಡ್ತಾರೆ. ಸೊ ನಾನು ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈಗ ನಾವು ಒಂದು ಲೈವ್ ಎಕ್ಸಾಂಪಲ್ ನ ತಗೊಳ್ಳೋಣ. ಯಾಕಂದ್ರೆ ಲೈವ್ ಎಕ್ಸಾಂಪಲ್ಸ್ ನೋಡ್ತಾ ಹೋದಷ್ಟು ನಮ್ಗೆ ಯಾವಾಗ್ಲೂ ಕೂಡ ಅದು ಈಸಿ ಅರ್ಥ ಆಗುತ್ತೆ. ಸೊ ನೋಡಿ, ಈಗ ನಾನೊಂದು ಅಮೆಝಾನ್ ಅಪ್ಲಿಕೇಶನ್ ತಗೊಂಡಿದ್ರೆ ನಾವು ಪ್ರತಿದಿನ ಉಪಯೋಗಿಸ್ತೀವಿ. ಎಲ್ಲಾರು ಕೂಡ ಈ ತರ ಅಪ್ಲಿಕೇಶನ್ಸ್ ನಾವು ಉಪಯೋಗಿಸ್ತಾನೆ ಬರ್ತೀವಿ ಅಲ್ವಾ? ಸೊ ಈಗ ಇದೊಂದು ಅಪ್ಲಿಕೇಶನ್ ನ ಒಬ್ಬ ಡೆವಲಪ್ ಮಾಡ್ಕೊಟ್ಟಿರ್ತಾನೆ. ಸೊ ಅವನು ಡೆವಲಪ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಒಂದು ಕೋಡ್ ಮಾಡ್ಕೊಡ್ತಾನೆ. ಅದನ್ನ ನಾನ್ ಆಸ್ ಎ ಟೆಸ್ಟರ್ ಏನ್ ಮಾಡ್ಬೇಕು? ಟೆಸ್ಟಿಂಗ್ ಅಂದ್ರೆ ಸಿಂಪಲ್, ಅವನು ಏನ್ ಮಾಡಿದಾನೆ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದನ್ನೇ ನಾವು ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಟೆಸ್ಟಿಂಗ್ ಅಲ್ಲಿ ಒಂದು ಸಿಂಪಲ್ ಆಗಿ ನಾವು ಒಂದು ಇಂಗ್ಲಿಷ್ ಅಲ್ಲಿ ಡೆಫಿನೇಷನ್ಸ್ ತಗೊಳ್ಳೋದಾದ್ರೆ ನೋಡಿ, ಸಾಫ್ಟ್ವೇರ್ ಟೆಸ್ಟಿಂಗ್ ಇಸ್ ಅನ್ ಆಕ್ಟಿವಿಟಿ, ಇದು ಒಂದು ಕೆಲಸ, ಟು ಡಿಟೆಕ್ಟ್ ಅಂಡ್ ಐಡೆಂಟಿಫೈ, ಅಂದ್ರೆ ಏನು ತಪ್ಪಿದೆ, ಏನು ನಾವು ಸರಿ ಮಾಡಿಸ್ಬೇಕು ಅಂತ ಒಂದು ಕೆಲಸ ಮಾಡೋದನ್ನೇ ನಾವು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಕರಿತೀವಿ. ಈ ನಮ್ ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ 2 ತರ ಟೆಸ್ಟಿಂಗ್ ಬರುತ್ತೆ. ಆಕ್ಚುಲ್ ಆಗಿ ನಮ್ಗೆ ಸ್ಟಾರ್ಟಿಂಗ್ ಇಂದ ಒಂದು ಕಲ್ತ್ಕೋದ್ರೆ 2 ತರ ಟೆಸ್ಟಿಂಗ್ ಮೇಲೆ ನಾವು ಯಾವಾಗ್ಲೂ ಫೋಕಸ್ ಮಾಡ್ತೀವಿ. ಒಂದೇನು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂದ್ರೆ ಎಲ್ಲರಿಗೂ ಒಂದು ಕ್ವಶನ್ಸ್ ಬರುತ್ತೆ, ನಾನ್ ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಲ್ತ್ರೆ ಬರೀ ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಲ್ತ್ರೆ ಮುಂದಕ್ಕೆ ಹೋಗ್ಬೋದಾ, ಇಲ್ಲ ಬರೀ ಆಟೋಮೇಷನ್ಸ್ ಕಲ್ತ್ರೆ ಮುಂದಕ್ಕೆ ಹೋಗ್ಬೋದಾ, ನನಗೆ ಕೆಲಸ ಸಿಗುತ್ತಾ ಇಲ್ವಾ, ಸೊ ನಾನು ಯಾವ ತರ ಅಪ್ರೋಚ್ ಮಾಡ್ಬೇಕು? ಸೊ ಇದು ಎಲ್ಲಾದ್ರ ಬಗ್ಗೆ ಒಂದು ತಿಳ್ಕೊಬೇಕು. ಏನಂದ್ರೆ ನಾವು ಟೆಸ್ಟಿಂಗ್ ಅನ್ನೋದು ಒಂದು ಆಕ್ಟಿವಿಟಿ, ಯಾವಾಗ್ಲೂ ಕೂಡ ಅದು ಒಂದು 2 ಕಡೆಯಿಂದ ರೆಸ್ಪಾನ್ಸ್ ಬರೋ ಆಕ್ಟಿವಿಟಿ. ಸೊ ಏನೋ ಒಂದು ಡಾಕ್ಯುಮೆಂಟ್ ಪ್ರಕಾರ ಕೊಟ್ಟಿರ್ತಾರೆ, ಆ ಡಾಕ್ಯುಮೆಂಟ್ ಪ್ರಕಾರ ಈಗ ನಾನು ಟೆಸ್ಟ್ ಮಾಡ್ಬೇಕು. ಸೊ ನಾನೀಗ ಆಕ್ಚುಲ್ ಆಗಿ ಒಬ್ಬ ವ್ಯಕ್ತಿ, ಈಗ ನಾನೊಬ್ಬ ಪರ್ಸನ್ ಕೂತ್ಕೊಂಡು ನಾನೇ ಎಲ್ಲಾನು ಕೂಡ ಮ್ಯಾನ್ಯುಯಲ್ ಆಗಿ, ಅಂದ್ರೆ ಈಗ ಇಲ್ಲಿ ಇದನ್ನ ನಾವು ಡಿಸೈನ್ ಅಂತ ಈಗ ಇಲ್ಲೊಂದು ಇಮೇಜ್ ಹಾಕಿದಾರಲ್ವಾ, ಈ ಇಮೇಜು ಕ್ಲೈಂಟ್ ಹೇಳಿದ ಪ್ರಕಾರನೇ ಇದೆಯಾ ಇಲ್ವಾ ಅಂತ ನಾನು ಸ್ವತಃ ಕೂತ್ಕೊಂಡು ಚೆಕ್ ಮಾಡೋದನ್ನ ನಾನು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಹೇಳ್ತೀನಿ. ಅಂದ್ರೆ ಒಬ್ಬ ಪರ್ಸನ್ ಸ್ವತಃವಾಗಿ ಕೂತ್ಕೊಂಡು ಟೆಸ್ಟ್ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ಈಗ ಸರ್ಚ್ ಬಾರ್ ಅಂತ ಏನ್ ಹೇಳ್ತೀವಿ, ಈಗ
ಏನೋ ಒಂದು ಕ್ಯಾರೆಕ್ಟರ್ ಟೈಪ್ ಮಾಡ್ತೀನಿ, ಮೊಬೈಲ್ ಅಂತ ಒಂದು ಟೈಪ್ ಮಾಡ್ತೀನಿ. ಸೊ ಈ ಮೊಬೈಲ್ ಅಂತ ಟೈಪ್ ಮಾಡಿದಾಗ ತಗೊಳುತ್ತಾ ಇಲ್ವಾ? ಸೊ ನಾನೀಗ ಈ ಸರ್ಚ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ತಗೊಳುತ್ತಾ ಇಲ್ವಾ ಅಂತ ನಾನೇ ಸ್ವತಃವಾಗಿ ಕೂತ್ಕೊಂಡು ಎಲ್ಲಾನು ಕೂಡ ಒಂದ್ ಲೈನ್ ಬೈ ಲೈನ್, ಪೇಜ್ ಬೈ ಪೇಜ್ ಚೆಕ್ ಮಾಡ್ತಾ ಹೋಗೋದನ್ನೇ ನಾವು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಕರೆಯೋದು. ಸೊ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂದ್ರೆ ಒಬ್ಬ ಪರ್ಸನ್ ಅಥವಾ ಒಬ್ಬ QA ಇಲ್ಲ ಕ್ವಾಲಿಟಿ ಅನಾಲಿಸ್ಟ್ ಇಲ್ಲ ಒಬ್ಬ ಮ್ಯಾನ್ಯುಯಲ್ ಟೆಸ್ಟರ್ ಇಲ್ಲ ಒಬ್ಬ ಏನಾರ ಸಿಂಪಲ್ ಆಗ್ತಾ ಒಬ್ಬ ವ್ಯಕ್ತಿ ಕೂತ್ಕೊಂಡು ಅವನೇ ಖುದ್ದಾಗಿ ಎಲ್ಲಾನು ಕೂಡ ಚೆಕ್ ಮಾಡ್ತಾ ಹೋಗೋದು. ಇದನ್ನ ನಾವು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಬಟ್ ಆಟೋಮೇಶನ್ ಅಂದ್ರೆ ಏನು? ಆಟೋಮೇಶನ್ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಟೂಲ್ಸ್. ಕೆಲವೊಂದು ಟೂಲ್ಸ್ ನ ಇಟ್ಕೊಂಡಿರ್ತೀವಿ. ಸೊ ಟೂಲ್ಸ್ ಅಂದ್ರೆ ಸಿಂಪಲ್. ಈಗ ನೋಡಿ, ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ 10 ಜನನ ಇಟ್ಕೋಬೇಕು ನಾನೊಂದ್ ಕೆಲಸ ಮಾಡ್ಬೇಕು ಅಂದ್ರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಇರುತ್ತೆ, ಎಲ್ಲಾರ್ಗು ಕೂಡ ಕೂತ್ಕೊಂಡು ನಾನು ಎಲ್ಲಾನು ಚೆಕ್ ಮಾಡ್ಬೇಕಂದ್ರೆ ತುಂಬಾ ಜನ ನಾನು ಹಾಕ್ತಾ ಹೋಗ್ಬೇಕಾಗತ್ತೆ. ಆದ್ರೆ ಆಟೋಮೇಶನ್ ಟೆಸ್ಟಿಂಗ್ ಅಂದ್ರೆ ಒಂದು ಟೂಲ್, ಒಂದು ಸಿಂಪಲ್ ಆಗಿ ಒಂದು ಟೂಲ್ ನ ಹೆಲ್ಪ್ ತಗೊಂಡು ನಾನು ಅದ್ರ ಮೂಲಕ ಅದರಲ್ಲಿ ಕೋಡ್ ಬರ್ದಿ. ಕೋಡ್ ಅಂದ್ರೆ ನಾವು ಯಾವಾಗ್ಲೂ ನಾವು ಕನ್ಫ್ಯೂಷನ್ ಇರ್ತೀವಿ. ಏನಪ್ಪಾ ಅಂದ್ರೆ ಸರ್, ಡೆವಲಪರ್ ಮಾತ್ರ ತುಂಬಾ ಕೋಡಿಂಗ್ ಬರ್ಬೇಕಾ, ಟೆಸ್ಟರ್ಗೆ ಕೋಡಿಂಗ್ ಬರಕ್ ಆಗಲ್ವಾ, ನಾನು ಕಲಿಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ, ಹೇಗ್ ಕಲಿಯೋದು? ಈ ತರ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀವಿ. ನೋಡಿ, ಟೆಸ್ಟರು ಕೂಡ ಕೋಡಿಂಗ್ ಮಾಡ್ತೀವಿ. ಕೋಡಿಂಗ್ ಅಂದ್ರೆ ನಾವು ಒಬ್ಬ ಡೆವಲಪರ್ ಮಾಡಷ್ಟು ಕೋಡಿಂಗ್ ಎಲ್ಲ ಮಾಡಲ್ಲ. ನಮಗ್ ಏನ್ ತಿಳ್ಕೊಂಡಿರ್ಬೇಕಂದ್ರೆ ಎಲ್ಲಿ ಯಾವ ಇನ್ಪುಟ್ ನ ಹಾಕಿ ನಾನು ಸರ್ಚ್ ಮಾಡಿದ್ರೆ ನನ್ಗೆ ಯಾವ ತರ ಔಟ್ಪುಟ್ ಬರುತ್ತೆ ಅನ್ನೋ ಒಂದನ್ನ ನಾಲೆಜ್ ನಾವು ತಿಳ್ಕೊಂಡ್ರೆ ನಮ್ಗೆ ಆರಾಮಾಗಿ ನಾವು ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಈ ಕ್ವಶನ್ಸ್ ಅರೈಸ್ ಆಗ್ತಾನೆ ಇರುತ್ತೆ. ಎಷ್ಟೊಂದು ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಹೋಗಿದ್ದೀನಿ, ನನಗೆ ಕೋಡಿಂಗ್ ಬರಲ್ಲ ಸರ್, ನನಗೆ ಅದ್ರ ಬಗ್ಗೆ ನಾಲೆಜ್ ತುಂಬಾ ಕಮ್ಮಿ ಇದೆ, ಬಟ್ ನಾನು ಆಟೋಮೇಶನ್ ಟೆಸ್ಟರ್ ಆಗ್ಬೇಕು, ನಾನು ಹೇಗೆ? ಅದಕ್ಕಂತಾನೆ ನಾವಿರೋದು. ಈಗ ನಾವಿಲ್ಲಿ ಬಂದಿರೋದು ಏನಕ್ಕೆ? ನಿಮಗೆ ಯಾವ ರೀತಿಯಾಗಿ ಈಸಿಯಾಗಿ ಒಬ್ಬ ಒಳ್ಳೆ ಟೆಸ್ಟರ್ ಆಗ್ಬೇಕು. ಓಕೆ, ಈಗ ನೀವು ಒಳ್ಳೆ ಮ್ಯಾನ್ಯುಯಲ್ ಟೆಸ್ಟರು ಆಗ್ಬೇಕು, ಆಟೋಮೇಶನ್ಸ್ ಟೆಸ್ಟರು ಆಗ್ಬೇಕು. ಸೊ ಅದನ್ನ ಹೇಗ್ ಮಾಡಕ್ ಸಾಧ್ಯ, ಸೊ ಅದರಿಂದ ಹೇಗ್ ಉಪಯೋಗ, ನಿಮ್ಗೆ ಯಾವ ತರ ನೀವು ಅದನ್ನ ಮಾಡ್ತಾ ಹೋದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ ನಮ್ಮ ಕೋರ್ಸಸ್ ಅಲ್ಲಿ. ಸೊ ಈಗ ಮ್ಯಾನ್ಯುಯಲ್ ಟೆಸ್ಟಿಂಗ್ ಹೇಳಿದಂಗೆ ಒಬ್ಬ ವ್ಯಕ್ತಿ ಕೂತ್ಕೋಬೇಕು. ಆದ್ರೆ ಆಟೋಮೇಶನ್ ಟೆಸ್ಟಿಂಗ್ ಅಂದ್ರೆ ನಾವು ಒಂದು ಸೆಟ್ ಆಫ್ ಕೋಡ್ಸ್ ಬರೀತೀವಿ. ಅಂದ್ರೆ ಕಂಪ್ಲೀಟ್ ಎಲ್ಲಾನು ಕೂಡ ಒಂದು ಸೆಟ್ ಆಫ್ ಕೋಡ್ಸ್ ಬರ್ದಿ ಅಲ್ಲಿ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕೆ ಇಡ್ತೀವಿ. ಸೊ ಏನ್ ಮಾಡುತ್ತಂದ್ರೆ ಆ ಟೂಲ್ ಉಪಯೋಗಿಸ್ಕೊಂಡು ಆ ಟೂಲ್ ಅಲ್ಲಿ ನಾವು ಒಂದು ಕೋಡ್ ಬರೆದಿರ್ತೀವಲ್ಲ, ಅದೇ ಆಟೋಮೆಟಿಕ್ ಆಗಿ ಈ ಅಪ್ಲಿಕೇಶನ್ಸ್ ನ ಆಕ್ಸೆಸ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಅದು ರನ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ 10 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾ ಕೂತ್ಕೋಬಹುದು. ಅವಾಗ ನಮ್ಗೆ ಏನಾಗುತ್ತೆ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಹೋಗುತ್ತೆ. ಓಕೆ, ಈ ತರ ಈ ಕ್ವಶನ್ಸ್ ಹೇಳಿದಾಗ್ಲೂ ಕೂಡ ಹೇಳ್ತೀವಿ, 10 ಜನ ಮಾಡೋ ಕೆಲಸ ಒಬ್ಬನೇ ಮಾಡ್ಬೋದು ಅಂತ ಬಂದಾಗ್ಲೂ ನಮ್ಗೊಂದು ಸ್ಕೇರ್ ಸಿಟಿ ಬರುತ್ತೆ. ಏನು ಸರ್, ನಾನು 10 ಜನ ಮ್ಯಾನ್ಯುಯಲ್ ಟೆಸ್ಟಿಂಗ್ ಮಾಡ್ತಿರ್ತಾರೆ, ಒಬ್ಬ ಆಟೋಮೇಶನ್ ಟೆಸ್ಟರ್ಸ್ ಬಂದ್ರೆ ನನ್ ಕೆಲಸ ಹೊರಟೋಗುತ್ತಾ? ಇಲ್ಲ, ನೋಡಿ, ಯಾವಾಗ್ಲೂ ತಪ್ಪು ತಿಳ್ಕೋಬಾರ್ದು. ಮ್ಯಾನ್ಯುಯಲ್ ಟೆಸ್ಟಿಂಗ್ ಯಾವುದೇ ಕಾರಣಕ್ಕೂ ನಿಂತೋಗಲ್ಲ, ನಿಲ್ಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಎಷ್ಟೇ ಆಟೋಮೇಶನ್ ಟೂಲ್ಸ್ ಇದ್ರೂ ಕೂಡ ಕೆಲವೊಂದು ಪ್ರದೇಶಕ್ಕೆ, ಕೆಲವೊಂದು ಮಾಡ್ಯೂಲ್ಸ್ಗೆ ಅಥವಾ ಕೆಲವೊಂದು ಸೆಗ್ಮೆಂಟ್ಗೆ ನಾವು ಯಾವತ್ತೂ ಕೂಡ ಮ್ಯಾನ್ಯುಯಲ್ ಟೆಸ್ಟಿಂಗ್ ಮಾಡಕ್ ಸಾಧ್ಯ. ಮ್ಯಾನ್ಯುಯಲ್ ಟೆಸ್ಟಿಂಗ್ ಬಿಟ್ಟು ಬೇರೆ ಟೆಸ್ಟಿಂಗ್ ನಾವು ತಗೊಳಕ್ ಆಗಲ್ಲ. ಯಾಕಂದ್ರೆ ಆ ಏರಿಯಾಸ್ ಅಲ್ಲಿ ನಾವು ಅದನ್ನ ಫೋಕಸ್ ಮಾಡಕ್ ಕಷ್ಟ ಆಗತ್ತೆ. ಆದ್ರಿಂದ ಮ್ಯಾನ್ಯುಯಲ್ ಪ್ಲಸ್ ಆಟೋಮೇಶನ್ ಎರಡನ್ನೂ ತಿಳ್ಕೊಂಡಾಗ ನಮಗೆ ಇಂಡಸ್ಟ್ರಿಯಲ್ಲಿ ತುಂಬಾನೇ ಆಪರ್ಚುನಿಟೀಸು. ಸೊ ನೀವು ಎಲ್ಲ ಬೇಕಾದ್ರೂ ನೋಡ್ಬೋದು, ಹೇಗ್ ಬೇಕಾದ್ರೂ ಕೂಡ ಸರ್ಚ್ ಮಾಡ್ಬೋದು. ಪ್ರತಿ ಒಂದು ಕಂಪ್ನಿಲೂ ನೋಡಿ, ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಇಂದ ಹಿಡಿದು ಆ ಟಾಪ್ MNC ಹೋದ್ರು ಕೂಡ ಟೆಸ್ಟರ್ ಬೇಕೇ ಬೇಕು. ಎಲ್ಲಾ ತರ ಟೆಸ್ಟರ್ಸ್ ಬೇಕು. ಸೊ ಟೆಸ್ಟರ್ಸ್ಗೆ ಯಾವತ್ತೂ ಕೂಡ ಜಾಬ್ ಇಲ್ಲ ಅನ್ನೋ ಮಾತೇ ಬರಲ್ಲ ನಮ್ಮ ಇಂಡಸ್ಟ್ರಿಲಿ. ಅದು ಎಟ್ ದ ಎಂಡ್ ಮೂಮೆಂಟ್ ಹೋಗಂಟು ನಾವು ಎಷ್ಟು ದಿನ ಇರ್ತೀವಿ ಅಲ್ಲಿ ಗಂಟನೂ ಒಬ್ಬ ಟೆಸ್ಟರ್ ಜಾಬ್ ಇದ್ದೇ ಇರುತ್ತೆ. ನನ್ ಕೆಲಸ ಸಿಗಲ್ಲ ಅನ್ನೋ ಮಾತೆ ನಮ್ಗ ಕಾನ್ಸೆಪ್ಟ್ ನಾವು ತೆಗ್ದು ಹಾಕ್ಬಿಡ್ಬೇಕು. ಆದ್ರಿಂದ ಟೆಸ್ಟಿಂಗ್ ಕಲಿಯೋದ್ರಿಂದ ತುಂಬಾ ಉತ್ತಮ ಇದೆ ಅಂಡ್ ತುಂಬಾ ಅಪರ್ಚುನಿಟೀಸ್ ಬರುತ್ತೆ. ಯಾಕಂದ್ರೆ ಈಗ ಒಂದು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾರೆ. ವೆಬ್ ಅಪ್ಲಿಕೇಶನ್ ಅಂದ್ರೆ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಲ್ಯಾಪ್ಟಾಪ್ ಮೂಲಕ ಓಪನ್ ಮಾಡ್ತೀವಲ್ಲ, ಈ ವೆಬ್ಸೈಟ್ ಗಳ ಮೂಲಕ, ಇದನ್ನ ನಾವು ವೆಬ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಕೆಲವೊಂದು ಎಂಬೆಡೆಡ್ ಪ್ರಾಜೆಕ್ಟ್ಸ್ ಇರುತ್ತೆ. ಎಂಬೆಡೆಡ್ ಅಂದ್ರೆ ನೀವೆಲ್ಲರೂ ಕೂಡ ನೋಡಿರ್ತೀರಪ್ಪ, ನೀವು ಜೆರಾಕ್ಸ್ ಮಿಷಿನ್ಸ್ ನೋಡ್ತೀರಾ, ಇಲ್ಲಾಂದ್ರೆ ಕಾರ್ಗಳು ನೋಡ್ತೀರಾ. ಈಗೆಲ್ಲ ನಮ್ಗೆ ಏನ್ ಬೂಮ್ ಅಲ್ಲಿ ಇರೋದು ಡ್ರೈವರ್ಲೆಸ್ ಕಾರ್ಗಳು ಬರುತ್ತೆ. ಸೊ ಅದನ್ನೂ ಕೂಡ ಒಬ್ಬ ಟೆಸ್ಟ್ ಮಾಡಕ್ಕೆ ಒಬ್ಬ ಇರ್ತಾನೆ.
ಓಕೆ, ಪ್ರತಿಯೊಂದಕ್ಕೂ ಟೆಸ್ಟಿಂಗ್ ಬೇಕು ನಮ್ಗೆ. ಯಾವ್ದನ್ನ ಒಬ್ಬ ಮನುಷ್ಯ ಉಪಯೋಗಿಸ್ತಾ ಹೋಗ್ತಾನೆ, ಒಂದು ಸಾಫ್ಟ್ವೇರ್ ನೀವು ಮೊಬೈಲ್ ಉಪಯೋಗಿಸ್ತಿರಲ್ಲ, ಮೊಬೈಲ್ನು ಟೆಸ್ಟಿಂಗ್ ಮಾಡ್ತೀವಿ ನಾವು, ಮೊಬೈಲ್ ಒಳಗಿರೋ OS ನು ಟೆಸ್ಟಿಂಗ್ ಮಾಡ್ತೀವಿ ನಾವು. ಟೆಸ್ಟಿಂಗ್ ನ ಪ್ರತಿಯೊಂದಕ್ಕೂ ನಾವು ಅಳವಡಿಸ್ಕೊತಾನೆ ಹೋಗ್ತೀವಿ. ಆದ್ರಿಂದ ನಮ್ಗೆ ಕೆಲಸ ಇಲ್ಲ ಅನ್ನೋ ಈ ಸ್ಕೇರ್ಸಿಟಿನ ನಾವು ತೆಗೆದಾಕ್ಬಿಡ್ಬೋದು. ಒಂದ್ ಸಿಂಪಲ್, ಈಗ ನಾನು ಕೆಲಸ ತಗೋಬೇಕಂದ್ರೆ ಏನು, ನನಗೆ ನಾಲೆಜ್ ಬೇಕು. ಹೇಗೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ನಾನು ಹೋಗಿ ಅಪ್ರೋಚ್ ಮಾಡಬೇಕು. ಸೊ ನಮ್ಗೆ ಎಷ್ಟೊಂದ್ ಕಡೆ ಕ್ವಶನ್ಸ್ ಕೇಳ್ತೀವಿ, ಸರ್ ನನ್ಗೆ ಇದ್ರ ಬಗ್ಗೆ ನಾಲೆಜ್ ಇದೆ, ಬಟ್ ನನಗೆ ಯಾರು ಕೂಡ ರಿಪ್ಲೈ ಮಾಡ್ತಿಲ್ಲ. ನಾನು ಸುಮಾರು ರೆಸ್ಯೂಮ್ ಡ್ರಾಪ್ ಮಾಡಿದ್ದೀನಿ, ನನ್ನ ಪ್ರೊಫೈಲ್ ಚೆನ್ನಾಗಿದೆ, ಬಟ್ ಯಾರು ನಂಗೆ ವಾಪಸ್ ರಿಪ್ಲೈ ಮಾಡ್ತಿಲ್ಲ. ಸೊ ನಿಮ್ ಈ ತರ ಎಷ್ಟೊಂದು ಕ್ವಶನ್ಸ್ ನ ನೀವ್ ಹೇಗ್ ಅಪ್ಲೈ ಮಾಡ್ಬೇಕು, ಹೇಗ್ ಒಬ್ರು ಅಪ್ರೋಚ್ ಮಾಡ್ಬೇಕು, ನೀವ್ ಇಂಟರ್ವ್ಯೂಸ್ ನ ಹೇಗ್ ಕ್ರ್ಯಾಕ್ ಮಾಡ್ಬೇಕು, ಈ ತರ ನಾನ್ ಕಲ್ತ್ಕೊಂಡ್ ಹೋದ್ರೆ ಯಾವ ತರ ಆನ್ಸರ್ಸ್ ನಾನ್ ಕೊಡ್ಬೇಕು. ಯಾಕಂದ್ರೆ ಯಾವಾಗ್ಲೂ ಕೂಡ ಈಗ ಏನಂದ್ರೆ ನಾವು ನೋಡ್ತೀವಿ ಎಷ್ಟೊಂದು ಕಂಪ್ನೀಸ್ 4 ರೌಂಡ್, 5 ರೌಂಡ್, 3 ರೌಂಡ್ ಈ ತರ ಎಲ್ಲ ಇಟ್ಟಿರ್ತಾರೆ. ಸೊ ಪ್ರತಿಯೊಂದು ರೌಂಡ್ ಹೇಗ್ ಕ್ರ್ಯಾಕ್ ಮಾಡ್ಬೇಕು ಅಂತ ಇರೋದಕ್ಕೆ ನಾವಿಲ್ಲಿದ್ದೀವಿ. ಸೊ ನಾವ್ ಎಷ್ಟೊಂದು ಸ್ಟೂಡೆಂಟ್ಸ್ ಪ್ಲೇಸಸ್ ಮಾಡಿದೀವಿ, ಎಷ್ಟೊಂದ್ ಜನ ಆಚೆ ಒಳ್ಳೊಳ್ಳೆ ಕಂಪ್ನೀಸ್ ಅಲ್ಲಿ ಪ್ಲೇಸ್ ಆಗಿದ್ದಾರೆ. ಸೊ ಹೇಗೆ ಏನಂದ್ರೆ ನಾಲೆಜ್, ಆ ನಾಲೆಜ್ ನ ತಿಳಿಸ್ಕೊಡಕ್ಕಂತಾನೆ ನಾವಿಲ್ಲಿ ಬಂದಿರೋದು. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಒಂದು ಸ್ಕೇರ್ಸಿಟಿ ಬಿಟ್ಬಿಡಿ. ಟೆಸ್ಟಿಂಗ್ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ ಯಾರು ತಿಳ್ಕೊಬೇಡಿ, ಟೆಸ್ಟಿಂಗ್ ನ ಕಲ್ಸ್ಕೊಡಕ್ಕಂತ ನಾವಿದ್ದೀವಿ. ಸೊ ಯಾವ ತರ ನೀವು ಮೊಬೈಲ್ ಅಲ್ಲಿ ಒಂದು ಸಣ್ಣ ಕ್ಯಾಲ್ಕುಲೇಟರ್ ಉಪಯೋಗಿಸ್ತಿರಲ್ಲ, ಆ ಅಪ್ಲಿಕೇಶನ್ ಇಂದ ಹಿಡಿದು ನೀವು ಎಂಡ್ ಲೆವೆಲ್ ಗಂಟ ಯಾವ ತರ ಟೆಸ್ಟಿಂಗ್ ಮಾಡ್ಬೋದು, ಹೇಗೆ ಅಪ್ರೋಚ್ ಮಾಡ್ಬೋದು, ಯಾವ ತರ ನೀವು ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ, ಯಾವ ತರ ನೀವು ಅಪ್ರೋಚ್ ಮಾಡಿದ್ರೆ ನಿಮ್ಮನ್ನ ನೀವು ನಾಲೆಜ್ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು, ಈಸಿಯಾಗಿ ಹೇಗೆ ನೀವು ಕೋಡಿಂಗ್ ಮಾಡ್ಬೇಕು, ಇಲ್ಲ ನಾನು ಬರೀ ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಲ್ತ್ಕೊಂಡು ಹೋಗಿ ಹೇಗೆ ನಾನು ಕೆಲಸ ತಗೋಬೇಕು, ಇಲ್ಲ ನಾನು ಒಳ್ಳೆ ಪ್ಯಾಕೇಜ್ ಹೋಗ್ಬೇಕು. ಎಲ್ಲರಿಗೂ ಡ್ರೀಮ್ ಒಂದೇ ಇರೋದು, ನಾನು ಪ್ಯಾಕೇಜ್ ತಗೋಬೇಕು, ನಂಗೆ 6 ಲಕ್ಷ 7 ಲಕ್ಷ ಪ್ಯಾಕೇಜ್ ತಗೋಬಹುದು, ಎನಿ ಕಾಸ್ಟ್ ತಗೋಬಹುದು. ಟೆಸ್ಟಿಂಗ್ ಅಲ್ಲಿ ಈಗ ಅಷ್ಟು ಚೆನ್ನಾಗಿರೋ ಪ್ಯಾಕೇಜಸ್ ಕೊಡ್ತಾರ, ತಗೊಳಕ್ಕೆ ನಮಗೆ ನಾಲೆಜ್ ಬೇಕು. ಆ ನಾಲೆಜ್ ನ ಹೇಳ್ಕೊಡಕ್ಕಂತಾನೆ ನಾವಿರೋದು. ಓಕೆ, ಸೊ ಇನ್ನು ಸಿಂಪಲ್ ಆಗಿ ಹೇಳೋಣ. ಈಗ ಇದ್ರಲ್ಲಿ ಒಂದು ಕ್ವಾಲಿಟಿ ಅಂತ ನೋಡ್ತೀವಪ್ಪ, ಎಲ್ಲರಿಗೂ ಕೂಡ ನಾವ್ ಏನೇ ಒಂದು ಬಟ್ಟೆ ತಗೊಳ್ಳಿ, ಇಲ್ಲ ಏನೋ ಒಂದು ಅಡಿಗೆ ಎಣ್ಣೆನೆ ತಗೊಂಡ್ರು ನೀವ್ ಏನ್ ಮಾಡ್ತೀರಾ, ಒಂದು ಕ್ವಾಲಿಟಿ ಅಂತ ನೋಡ್ತೀರಾ. ಸೊ ಆ ಕ್ವಾಲಿಟಿನ ಚೆಕ್ ಮಾಡಕ್ಕೆ ಅಂತಾನೆ ಒಬ್ಬ ಟೆಸ್ಟರ್ ಇರೋದು. ಓಕೆ, ಹೇಗೆ ಡಿಫೈನ್ ಮಾಡ್ತೀರಾ? ಈಗ ಸಿಂಪಲ್ ಆಗಿ ನಾನು ಅಮೆಝಾನ್ ಒಂದು ಅಪ್ಲಿಕೇಶನ್ ತಗೊಂಡಿದ್ದೀನಿ, ಇದನ್ನ ನಾನು ಸಿಂಪಲ್ ಆಗಿ ಹೇಗೆ ಇದು ಕ್ವಾಲಿಟಿ ಆಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಸೊ ಯಾವಾಗ್ಲೂ ಕೂಡ ಒಬ್ಬ ಮನುಷ್ಯನಿಗೆ ಅವನ್ ಏನ್ ಅಪ್ಲಿಕೇಶನ್ ಉಪಯೋಗಿಸ್ತಾನೆ, ಆ ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು. ಯೂಸರ್ ಫ್ರೆಂಡ್ಲಿ ಅಂದ್ರೆ ಏನಂದ್ರೆ ಅವನಿಗೆ ಯಾವಾಗ್ಲೂ ಕೂಡ ಆರಾಮಾಗಿ ಅದನ್ನ ಆಕ್ಸೆಸ್ ಮಾಡಂಗಿರ್ಬೇಕು. ಸೊ ಈಗ ನಾವು ನೋಡ್ಬೋದು, ಇಲ್ಲಿ ನೋಡಿ ಸರ್ಚ್ ಬಟನ್ ಚೆನ್ನಾಗಿ ಕಾಣಿಸಂಗ್ ಇಟ್ಟಿದ್ದಾರೆ, ಇಲ್ವಾ ನಮ್ಗೆ ಇಲ್ಲಿ ಸೈನ್ ಇನ್ ಬಟನ್ ಚೆನ್ನಾಗಿ ಕಾಣಿಸಂಗ್ ಇಟ್ಟಿದ್ದಾರೆ. ಸೊ ಇಲ್ಲ ನಾನೀಗ ಎಷ್ಟೇ ಸ್ಕ್ರಾಲ್ ಮಾಡ್ಕೋತಾ ಹೋದ್ರು ಕೂಡ ನನಗೆ ಈಸಿಯಾಗಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೋದು. ಸೊ ಈ ತರ ನನಗೆ ಆಪ್ಷನ್ಸ್ ಯೂಸರ್ ಫ್ರೆಂಡ್ಲಿ ಆಗಿದೆಯಾ ಇಲ್ವಾ, ಸೊ ನಾನು ಏನಾದ್ರೂ ಯಾವ್ದ್ರ ಮೇಲೆ ಕ್ಲಿಕ್ ಮಾಡೋದು ನನಗೆ ಪ್ರಾಪರ್ ಆಗಿ ಓಪನ್ ಆಗುತ್ತಾ ಇಲ್ವಾ. ಸೊ ನಾನು ಇದ್ರ ಮೇಲೆ ಓಪನ್ ಮಾಡ್ತೀನಿ ನೋಡಿ. ನಾನು ಜಸ್ಟ್ ಈಗ ಇದ್ರ ಮೇಲೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನನಗೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಅಮೆಝಾನ್ಸ್ ಅಲ್ಲಿ ಒಂದು ಆಪ್ಷನ್ಸ್ ತೋರಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ತರ ನಾನು ಹಿಂಗ್ ಸ್ಕ್ರಾಲ್ ಮಾಡ್ತಾ ಹೋದ್ರೆ ರೈಟ್ ಸೈಡ್ ಅಲ್ಲಿ ನನಗೆ ಇದ್ರದ್ದು ಇಮೇಜ್, ಝೂಮ್ಡ್ ಇಮೇಜ್ ನ ತೋರಿಸ್ತಾ ಹೋಗುತ್ತೆ. ಸೊ ಇದು ಒಂದು ಫೀಚರ್ ಅಂದ್ರೆ ಒಬ್ಬ ಕ್ಲೈಂಟ್ ಹೇಳಿರ್ತಾನೆ, ನನಗೆ ಈ ತರ ಒಂದು ಎಕ್ಸ್ಟ್ರಾ ಫೀಚರ್ ಕೊಡಪ್ಪ. ಈಗ ನಾನು ಮ್ಯಾನ್ಯುಯಲ್ ಟೆಸ್ಟರ್ಸ್ ಆದ್ರೆ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಜಸ್ಟ್ ನಾನು ಈ ತರ ಬಂದು ಈ ತರ ಸ್ಕ್ರಾಲ್ ಮಾಡ್ತಾ ಬರ್ತೀನಿ. ಅದೇ ಆಟೋಮೇಶನ್ ಟೆಸ್ಟರ್ ಆದ್ರೆ ನಾನು ಇದಕ್ಕೆ ಒಂದು ಕೋಡ್ ಬರ್ದಿ ಆಟೋಮೆಟಿಕ್ ಆಗಿ ಅದೇ ಬಂದು ಇಲ್ಲಿ ನನಗೆ ಈ ತರ ಸ್ಕ್ರಾಲ್ ಮಾಡ್ಬೇಕು. ಸೊ ಇದನ್ನ ಹೇಗ್ ಮಾಡ್ಬೇಕು ಅಂತ ನಾನು ತಿಳ್ಕೊತಾ ಹೋಗ್ತೀನಿ. ಓಕೆ, ಆದ್ರಿಂದ ಯಾರು ಕೂಡ ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ. ಆಟೋಮೇಶನ್ ಕಲಿಬೇಕಾ, ಮ್ಯಾನ್ಯುಯಲ್ ಕಲಿಬೇಕಾ, ಯಾವಾಗ್ಲೂ ತಿಳ್ಕೊಳ್ಳಿ. ಮ್ಯಾನ್ಯುಯಲ್ ಕಮ್ ಆಟೋಮೇಶನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಒಳ್ಳೆ ಆಪರ್ಚುನಿಟೀಸ್ ಇದೆ. ನಿಮಗ್ ಚೆನ್ನಾಗಿ ಗೈಡ್ ಮಾಡ್ತೀವಿ, ಕನ್ನಡದಲ್ಲೇ ಗೈಡ್ ಮಾಡ್ತೀವಿ, ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ನೀವು ಅದನ್ನ ಇನ್ಪುಟ್ ಕೊಡ್ಬೇಕು, ಹೋಗಿ ಈಗ ಇಂಟರ್ವ್ಯೂಸ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ನಾನು ಹೇಳ್ಬೇಕು. ಸೊ ಆ ಇಂಗ್ಲಿಷ್ ಅಲ್ಲಿ ನಾನು ಹೇಗ್ ಹೋಗಿ ಹೇಳ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಗೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಟೆಸ್ಟಿಂಗ್ ಬಗ್ಗೆ ಸಿಂಪಲ್ ಆಗಿ ಏನಂದ್ರೆ ಆ ಕ್ವಾಲಿಟಿ, ಈ ಒಂದು ಪ್ರಾಡಕ್ಟ್ ಎ ಅನ್ನೋ ಒಂದು ಪ್ರಾಡಕ್ಟ್ ಬರಬೇಕು, ಅದು ಆಕ್ಚುಲ್ ಆಗಿ ಎ ಅಂತಾನೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದನ್ನೇ ನಾವು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಕರಿತೀವಿ. ಇದಕ್ಕೊಂದು ಸ್ಮಾಲ್ ಗ್ಲಿಮ್ಸ್ ಹೇಳೋಣ. ನಮ್ಗೆ ಯಾವಾಗ್ಲೂ ಕೂಡ ನೋಡಿ, ನಾವೊಂದು ತಿಳ್ಕೊಂಡಿರ್ತೀವಿ, ನನ್ನ ಹತ್ರ ಇರೋದು OS, ನನ್ನ ಹತ್ರ OS 10 ಇದೆ ಅಂತ ತಿಳ್ಕೊತೀವಿ, ಸರಿನಾ? ಇಲ್ಲ OS 7 ಇದೆ ಅಂತ ತಿಳ್ಕೊತೀವಿ, 8.1 ಇದೆ ಅಂತ ತಿಳ್ಕೊತೀವಿ. ಬಟ್ ಆಕ್ಚುಲ್ ಆಗಿ ನಮ್ಗೆ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತಿರಲ್ಲ, ವಿಂಡೋಸ್ 10 ನಲ್ಲೇ 11ರಿಂದ 12 ವರ್ಷನ್ಸ್ ಇದೆ.
ನಮ್ಗೆ ಇಲ್ಲ ಅಂದ್ರೆ ಮ್ಯಾಕ್ ಹೋದ್ರೆ ಈ ಐಫೋನ್ಸ್ ಏನ್ ಯೂಸ್ ಮಾಡ್ತೀರಾ ಅದ್ರಲ್ಲೇ ಸುಮಾರು ತರ ವರ್ಷನ್ಸ್ ಇದೆ. ಸೊ ಈ ಕಂಪ್ನೀಸ್ ಅಲ್ಲಿ ಕೇಳ್ತಾರೆ, ಯಾಕಂದ್ರೆ ಎಕ್ಸ್ಪ್ಲೋರ್ ಆಗ್ಬೇಕಲ್ವಾ ನಾವು, ಯಾವ್ಯಾವ ತರ OS ಗೊತ್ತಪ್ಪ ನಿನ್ಗೆ, ಯಾವ್ಯಾವ್ದ್ರ ಮೇಲೆ ನೀನ್ ವರ್ಕ್ ಮಾಡಿದ್ಯಾ, ಸೊ ಎಷ್ಟು ಡೀಪ್ ಆಗಿ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡಿದ್ಯಾ ಅಂತ ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಆ ಚೆಕ್ ಮಾಡದ್ನ ನಾವು ನಿಮ್ಗೆ ಹೇಗೆ ನಾಲೆಜ್ ಶೇರ್ ಮಾಡ್ಬೇಕು ಫ್ರಮ್ ಸ್ಕ್ರಾಚ್ ಇಂದ. ಎಷ್ಟೊಂದ್ ಜನ ಕೇಳ್ತಿರ್ತಾರೆ, ನನಗೆ ಫ್ರಮ್ ಸ್ಕ್ರಾಚ್ ಇಂದ ಏನೂ ಗೊತ್ತಿಲ್ಲ, ಹೇಗೆ ಹೇಳ್ಕೊಡ್ಬೇಕು, ಯಾವ ತರ ಮಾಡ್ಬೇಕು. ಸೊ ಇದ್ರಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬರೋ ಕ್ವಶನ್, ಸಾಫ್ಟ್ವೇರ್ ಅಂದ್ರೆ ಏನ್ ಸರ್? ಸೊ ಸಾಫ್ಟ್ವೇರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ನಮ್ಗೆ ಅಲ್ವಾ, ಯಾಕಂದ್ರೆ ಎಲ್ಲರಿಗೂ ಎಷ್ಟೊಂದ್ ಜನ ಗೊತ್ತಿರಲ್ಲ, ಎಷ್ಟೊಂದ್ ಗೊತ್ತಿರುತ್ತೆ. ಗೊತ್ತಿರೋರು ವೆರಿ ಗುಡ್, ತಿಳ್ಕೊಂಡಿದ್ದಾರೆ. ಗೊತ್ತಿಲ್ಲದಿರೋರ್ಗೆ ಒಂದು ಸ್ಮಾಲ್ ಆಗಿ ಎಕ್ಸಾಂಪಲ್ ಕೊಡೋಣ ನೋಡಿ. ಒಂದ್ ಬಟ್ಟೆ ತಗೊಳ್ಳೋಣ. ಸೊ ಈಗ ಒಂದು ಗಾರ್ಮೆಂಟ್ಸ್ ಒಂದ್ ಬಟ್ಟೆ ಹೊಲಿಬೇಕಂದ್ರೆ ಏನ್ ಮಾಡ್ತಾರೆ, ಒಬ್ರು ತೋಳು ಹೊಲಿತಾರೆ, ಒಬ್ರು ಕುತ್ತಿಗೆ ಹತ್ರ ಪಟ್ಟಿ ಹೊಲಿತಾರೆ, ಒಬ್ರು ಜೋಬ್ ಹೊಲಿತಾರೆ, ಎಲ್ಲಾನು ಮುಗಿಸಿ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ಶರ್ಟ್ ಆಗಿ ಕೊಡ್ತಾರೆ. ಹಾಗೇನೆ ಇಲ್ಲೂ ಕೂಡ ಒಬ್ರು ಫ್ರಂಟ್ ಎಂಡ್ ಮಾಡ್ತಾರೆ, ಒಬ್ರು ಬ್ಯಾಕ್ ಎಂಡ್ ಡೆವಲಪ್ ಮಾಡ್ತಾರೆ, ಒಬ್ರು ಡೇಟಾಬೇಸ್ ಕನೆಕ್ಟ್ ಮಾಡ್ತಾರೆ. ಇದ್ ಎಲ್ಲಾನು ಮಾಡೋದು ಡೆವಲಪರ್ಸ್ ಮಾಡಿರ್ತಾರೆ. ಇದ್ ಎಲ್ಲಾನು ಮಾಡಿರೋದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕೊನೆಯಲ್ಲಿ ಅಪ್ರೂವ್ ಕೊಡೋರೊಬ್ಬ ಟೆಸ್ಟರ್ರೇನೆ. ಹಾಗೇನೆ ನಾವು ಸಾಫ್ಟ್ವೇರ್ ಅಂದ್ರೆ, ಸಾಫ್ಟ್ವೇರ್ ಇಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್. ಓಕೆ, ಒಂದು ನಂಬರ್ಸ್ ಆಫ್ 100-200 ಪ್ರೋಗ್ರಾಮ್ಸ್ ನ ಗೆ ತಗೊಂಡು ನಾವು ಅದನ್ನ ಒಂದು ಸಾಫ್ಟ್ವೇರ್ ಮಾಡಿ ಆ ಎಂಡ್ ಪ್ರಾಡಕ್ಟ್ ಒಬ್ಬ ಕಸ್ಟಮರ್ ಹೋಗಕ್ಕಿಂತ ಮುಂಚೆ ನೋಡಿ, ಒಬ್ಬ ಟೆಸ್ಟರ್ ವೆರಿಫೈ ಮಾಡ್ಲೇಬೇಕು. ಟೆಸ್ಟರ್ ಅವ್ನು ಓಕೆ ಕೊಟ್ಟ ಅಂದ್ರೆ ಇದು ಕಸ್ಟಮರ್ ಹೋಗುತ್ತೆ, ಅವ್ನು ಓಕೆ ಕೊಟ್ಟಿಲ್ಲ ಅಂದ್ರೆ ಕಸ್ಟಮರ್ ಯಾವುದೇ ಕಾರಣಕ್ಕೂ ಹೋಗಕ್ಕಾಗಲ್ಲ, ಕಳ್ಸೋದೇ ಇಲ್ಲ, ನಾವು ಅದನ್ನ ಕಳ್ಸಕ್ ಆಗದೇ ಇಲ್ಲ. ಟೆಸ್ಟರೇ ಕೊನೆಯಲ್ಲಿ ಯಾವಾಗ್ಲೂ ಕೂಡ ಅದನ್ನ ಓಕೆ ಅನ್ಬೇಕು. ಈಸ್ ಆಲ್ವೇಸ್ ದ ಬೆಸ್ಟ್ ದೇರ್. ಓಕೆ, ಒಬ್ಬ ಒಳ್ಳೆ ಬೆಸ್ಟ್ ಟೆಸ್ಟರ್ ಆದವನು ಎಷ್ಟು ಚೆನ್ನಾಗಿ ಅದನ್ನ ವೆರಿಫೈ ಮಾಡಿ ಅದನ್ನ ಕಳಿಸ್ಕೊಡ್ತಾನೆ, ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಒಳ್ಳೆ ಪ್ಲೇಸಸ್ ನ ಕೊಡುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೆಸ್ಟಿಂಗ್. ಓಕೆ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಟೆಸ್ಟಿಂಗು, ಪ್ರತಿದಿನ ಕಲಿಯಕ್ಕೆ. ಸೊ ನಾವು ಕಣ್ಣೆದುರುಗಡೆ ಏನ್ ಕಾಣುತ್ತೆ ಅದು ಎಲ್ಲಾದ್ರೂ ಕಲಿತಾ ಹೋಗ್ಬೋದು. ಹೇಗ್ ಕಲಿಯೋದು, ಯಾವ್ಯಾವ ತರ ಕಲಿಯೋದು ಎಲ್ಲಾನು ನಾವು ಹೇಳ್ಕೊಡ್ತೀವಿ. ನಮ್ ಕ್ಲಾಸಸ್ಗೆ ಜಾಯಿನ್ ಆಗಿ, ನಾನೇ ಟ್ರೈನರ್ ಆಗಿರ್ತೀನಿ, ನಂಬರ್ಸ್ ಆಫ್ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದೀವಿ. ನಿಮ್ಗೆ ಯಾವ್ದೇ ತರ ಕ್ವಶನ್ಸ್ ಬಂದ್ರು ಸಾಲ್ವ್ ಮಾಡ್ಕೊಡಕ್ಕೆ ನಾವಿದೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಾಫ್ಟ್ವೇರ್ ಟೆಸ್ಟಿಂಗ್.